ಈಗ IVF ಅನ್ನೋದು ಟ್ರೆಂಡ್ ಆಗ್ಬಿಟ್ಟಿದೆ, ಇದ್ರ ಬಗ್ಗೆ ಹೇಳೋದಾದ್ರೆ ಹೇಗೆ? ಹೌದು, ಇನ್ಫರ್ಟಿಲಿಟಿ ಈಗ ನೋಡಿ ಹಾರ್ಮೋನ್ಸ್ ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಇನ್ ಕನ್ಸೀವ್ ಆಗೋದೆಲ್ಲ ಇಟ್ಸ್ ಅ ಬಿಗ್ ಚಾಲೆಂಜ್. ಒಂದು ಆಲ್ರೆಡಿ ಏನಾಗ್ತದೆ ಅಂದ್ರೆ ಇವಾಗ ಮದ್ವೆಗಳು ಅಂತೆಲ್ಲ ಆಗ್ತಾ ಇರೋದೇ ಆಲ್ರೆಡಿ ಲೇಟ್, 30 years ಪ್ಲಸ್. ಇದು ನಾವು ತಪ್ಪಂತ ಹೇಳ್ತಾ ಇಲ್ಲ, ಈಗ ಜನರೇಷನ್ ಈಗ ಇರೋದೇ ಹಾಗೆ. ಸೊ ಆಲ್ರೆಡಿ ಮದ್ವೆ ಅನ್ನೋದೇ ಲೇಟ್ ಆದಾಗ ಆಲ್ರೆಡಿ ಮತ್ತೆ ಇವಾಗ ಒಂದೇನಂದ್ರೆ ಮೆಟಬಾಲಿಕ್ ಡಿಸಾರ್ಡರ್ಸ್ ಬೇಗ ಕಾಣಿಸ್ಕೊಂಡಿರುತ್ತೆ. ಈಗ ನಾ ಹೇಳ್ದಂಗೆ 26-27 ಡಯಾಬಿಟಿಸ್ ಅಂತ ಸ್ಟಾರ್ಟ್ ಆಗಿರುತ್ತೆ. ಈ ತರ ಇದ್ದಾಗ ಆಲ್ರೆಡಿ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇರ್ಬೋದು, ಆಲ್ರೆಡಿ ಈ ಮೆನ್ನಲ್ಲೂ ಕೂಡ ಗಂಡಸರಲ್ಲೂ ಕೂಡ ಇನ್ಫರ್ಟಿಲಿಟಿ, ಏನು ಸ್ಪರ್ಮ್ ಕೌಂಟ್ ಕಮ್ಮಿ ಇರೋದು ಅಥವಾ ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿಲ್ದೆ ಇರೋದು, ಈ ತರದ್ದು ಇರುತ್ತೆ. ಮತ್ತೆ ಲೇಡೀಸ್ ಅಲ್ಲೂ ಈಗ ಆಲ್ರೆಡಿ ತುಂಬಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ, ಅವ್ರು ಚೆಕಪ್ ಮಾಡ್ಕೊಂಡಿರಲ್ಲ, ಥೈರಾಯ್ಡ್ ಇರ್ಬೋದು, ಈ ತರ ಪ್ರಾಬ್ಲಮ್ಸ್ ಎಲ್ಲ ತುಂಬಾ ಇರುತ್ತೆ. ಸೊ ಇದು ಅವ್ರು ಕನ್ಸೀವ್ ಆಗೋದ್ರ ಮೇಲೆ ಕೂಡ ಎಫೆಕ್ಟ್ ಆಗುತ್ತೆ. ಇದೆಲ್ಲ ಒಂದಕ್ಕೊಂದು ಇಂಟರ್ಲಿಂಕ್ಡ್. ಸೊ ಕನ್ಸೀವ್ ಆಗೋಕ್ಕೂ ಆಗಲ್ಲ ಬಿಕಾಸ್ ಆಫ್ ಸಚ್ ಥಿಂಗ್ಸ್. ಸೊ ಅವಾಗ ಏನ್ ಮಾಡ್ತಾರೆ, IVF ಈ ತರದಕ್ಕೆಲ್ಲ ಟ್ರೈ ಮಾಡ್ತಾರೆ. ಬಟ್ ಅದು ಕೂಡ ಚಾನ್ಸಸ್ ಸಕ್ಸಸ್ ರೇಟ್ ತುಂಬಾ ಕಮ್ಮಿ. ಅದು ಫುಲ್ ನಿಮ್ಗೆ 100% ವರ್ಕ್ ಆಗುತ್ತೆ ಅಂತ ಹೇಳಿ, ಅಂಡ್ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್ ಕೂಡ. ಮೋರ್ ಎಕ್ಸ್ಪೆನ್ಸಿವ್. ಎಸ್, ಅಂಡ್ ಅದು ಲೇಡಿ ಬಾಡಿ ಮೇಲೆ ಕೂಡ ತುಂಬಾ ಪ್ರೆಷರ್ ಆಗುತ್ತೆ. ಆಕ್ಚುಲಿ ಇಟ್ಸ್ ನಾಟ್ ವೆರಿ ಗುಡ್ ಅಲ್ವಾ. ಇವಾಗ ಇನ್ ಕೇಸ್ ನ್ಯಾಚುರಲಿ ಬೇಬಿ ಮಾಡ್ಕೊಳ್ಬೇಕು ಅಂತಿರೋರಿಗೆ ಯಾವ ರೀತಿ ಫುಡ್ ತುಂಬಾ ಒಳ್ಳೇದು? ಕಮಿಂಗ್ ಇವಾಗ